ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದಿದ್ದೇನೆ, ಜನರ ಆಶೀರ್ವಾದದಿಂದ ದಾಖಲೆಯನ್ನ ಮುರಿದಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ದೇವರಾಜು ಅರಸು ಅವರ ದಾಖಲೆಯನ್ನ ನಾನು ಮುರಿದಿದ್ದೇನೆ, ಇದಕ್ಕೆ ಕಾರಣ ಜನರ ಆಶೀರ್ವಾದದಿಂದ ಈ ದಾಖಲೆಯನ್ನ ಮುರಿಯೋದಕ್ಕಾಯ್ತು ಅಂತ ಮೈಸೂರಿನಲ್ಲಿ ಮಾತನಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪರಿಪೂರ್ಣ ಅವಧಿಯನ್ನ ಮುಗಿಸ್ತೀರಾ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಪೂರ್ಣಾವಧಿ ಮುಖ್ಯಮಂತ್ರಿ ಆಗುವಂತ ವಿಶ್ವಾಸ ಇದೆ ಅನ್ನೋದಾಗಿ ಹೇಳಿದ್ದಾರೆ. ಆದರೆ ಹೈಕಮಾಂಡ್ನವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ ಆಗುತ್ತೆ. ಆದರೆ ಹೈಕಮಾಂಡ್ ಯಾವಾಗ ತೀರ್ಮಾನಿಸ್ತಾರೋ ಅದ್ರ ಬಗ್ಗೆ ಗೊತ್ತಿಲ್ಲ. ಹೈಕಮಾಂಡ್ ಮೇಲೆ ನನಗೆ ಬಹಳ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯನವರು ವಿಶ್ವಾಸವನ್ನ ಹೊರಗಾಕಿದ್ದಾರೆ. ವಿಶ್ವಾಸ ಇಲ್ಲದೇ ಇದ್ರೆ ಮುಖ್ಯಮಂತ್ರಿ ಆಗೋದಕ್ಕಾಗುತ್ತಾ, ಇದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಇವತ್ತು ಸಿಎಂ ಸಿದ್ದರಾಮಯ್ಯನವರು ಒಂದು ರೀತಿಯಾಗಿ ಗೆದ್ದ ರಾಮಯ್ಯ, ದಾಖಲೆಯ ರಾಮಯ್ಯ ಆಗಿದ್ದಾರೆ. ರಾಜ್ಯದಲ್ಲಿ ಸುದೀರ್ಘ ಅವಧಿಯ ಮುಖ್ಯಮಂತ್ರಿಯಾಗಿ ದೇವರಾಜ ಅರಸು ಅವರಿಗಿದ್ದಂಥ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಇವತ್ತೊಂದಿನ ಅಷ್ಟೇ, ನಾಳೆ ಮೇಲೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದು ಯಾರು ಕೇಳಿದ್ರೆ ಅದು ಸಿದ್ದರಾಮಯ್ಯನವರು. ಈ ಬಗ್ಗೆ ಮೈಸೂರಿನಲ್ಲಿ ಮಾತನಾಡ್ತಾ ಹೇಳ್ತಾರೆ. ನೋಡಿ, ಇದಕ್ಕೆ ಏನು ಕಾರಣ ಗೊತ್ತಾ? ಜನರ ಆಶೀರ್ವಾದದಿಂದ ನಾನು ಇಲ್ಲಿವರೆಗೂ ಬಂದಿದ್ದೇನೆ, ಪೂರ್ಣ ಅವಧಿಯಾಗಿ ನೀವು ಇರ್ತೀರಾ ಅನ್ನೋದಾಗ ಒಂದು ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಇದೆಯಲ್ಲ, ಈ ಪ್ರಶ್ನೆಗೂ ಕೂಡ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಬಹಳ ವಿಶ್ವಾಸದಿಂದ ಮಾತನಾಡಿದ್ರು. ಹೈಕಮಾಂಡ್ನವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಆದರೆ ಪೂರ್ಣ ಅವಧಿಗೆ 5 ವರ್ಷಕ್ಕೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ರಾಜ್ಯದಲ್ಲಿ ಅನ್ನೋದನ್ನ ಸಿದ್ದರಾಮಯ್ಯನವರು ಇವತ್ತು ಮಾತನಾಡ್ತಾ ಹೇಳ್ತಾರೆ. ಜೊತೆಲಿ ಹೈಕಮಾಂಡ್ ನಾಯಕರ ಆಶೀರ್ವಾದ ಇಲ್ಲ ಅಂದಿದ್ರೆ ನಾನು ಇಷ್ಟರ ಮಟ್ಟಿಗೆ ಬರ್ತಿದ್ನ, ಈ ಹಂತದವರೆಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ನ. ಸಂಪೂರ್ಣವಾದಂತಹ ವಿಶ್ವಾಸ ನನಗಿದೆ. ವಿಶ್ವಾಸ ಇಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮತ್ತೆ 5 ವರ್ಷ ಪೂರ್ಣ ಅವಧಿಗೂ ಕೂಡ ನಾನೇ ಮುಖ್ಯಮಂತ್ರಿ ಅಂತ ಇವತ್ತಿನ ಈ ಮಹತ್ವದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಮೆಸೇಜ್ ಅನ್ನ ಪಾಸ್ ಮಾಡೋ ಕೆಲಸ ಮಾಡಿದ್ದಾರೆ. ಆ ಮೂಲಕವಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ರಾಜ್ಯ ಭಾರದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಿಎಂ ಗಾದಿ ಮೇಲೆ ಕೂತ್ಕೊಂಡಿರುವಂತ ದಾಖಲೆ ಅವರಿಗೆ ಆಗ್ತಿದೆ. ಈ ಮೂಲಕವಾಗಿ ಇವತ್ತು ಅಷ್ಟೇ ಬಹಳಷ್ಟು ಸಂಭ್ರಮಾಚರಣೆ, ಸೆಲೆಬ್ರೇಷನ್ಸ್ ಕೂಡ ಜೋರಾಗಿತ್ತು. ಯಾವುದೋ ದಾಖಲೆಗಳನ್ನ ಮುರಿಬೇಕು ಅಂತ ರಾಜಕೀಯ ಮಾಡಲಿಲ್ಲ, ಕಾಕ್ತಾಳೀಯ ಬಂದಿದೆ ಅಷ್ಟೇ. ಸೊ ದೇವರಾಜ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ ಅರಸರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ, ನನಗೆ ಸಮ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ, ಗೊತ್ತಿಲ್ಲ ನನಗೆ. ನಾಳೆ ಬ್ರೇಕ್ ಆಗುತ್ತೆ. ಇದು ಪರಿಪೂರ್ಣ ಅವಧಿ ಮುಗಿಸ್ಬಿಟ್ಟು ಮತ್ತೊಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ತೀರಾ? ಇದು ಪರಿಪೂರ್ಣ ಅವಧಿ ಮುಗಿಸಿ ಇತಿಹಾಸ ಸೃಷ್ಟಿ ಮಾಡ್ತೀರಾ? ಅದು ಮತ್ತೆ ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡೋದು. ಹೈಕಮಾಂಡ್ನವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ, ವಿಶ್ವಾಸ ಇದ್ದವರು ಚೀಫ್ ಮಿನಿಸ್ಟರ್ ಹೆಂಗಿದೆ ನೋಡಿ. ಸಿದ್ದರಾಮಯ್ಯನವರು ನಾನು MLA ಆಗುವುದಕ್ಕೆ ಬಂದವನು, ಆದ್ರೆ ಈಗ ಸಿಎಂ ಆಗಿಬಿಟ್ಟಿದ್ದೀನಿ ಅಂತ ಮೈಸೂರಿನಲ್ಲಿ ಮಾತನಾಡ್ತಾ ಈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ನಾನು MLA ಆಗುವುದಕ್ಕೆ ಬಂದವನು, ಆದ್ರೆ ಇವತ್ತು ಸಿಎಂ ಆಗಿದ್ದೀನಿ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಇದು. ಶಾಸಕನಾದ ಮೇಲೆ ಮಂತ್ರಿ ಆದೆ, ವಿಪಕ್ಷ ನಾಯಕನಾದೆ, ಹೀಗೆ ಈಗ ಸಿಎಂ ಆಗಿ ಸೇವೆಯನ್ನ ಸಲ್ಲಿಸ್ತಿದ್ದೇನೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ ಇವತ್ತು. ನೋಡಿ, ಒಂದು ದೇವರಾಜ ಅರಸು ಅವರು ಮಾಡಿದಂತ ಸುದೀರ್ಘ ಅವಧಿಯ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳ್ತಾರೆ, ನೋಡಿ, ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೇನೆ. ಮೊದಲಿಗೆ ನಾನು MLA ಆಗೋದಕ್ಕೆ ಬಂದವನು, ನಂತರದಲ್ಲಿ ಒಬ್ಬ ಶಾಸಕನಾಗ್ತೇನೆ, ವಿಪಕ್ಷದ ನಾಯಕನಾಗ್ತೇನೆ, ಈಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ. ಇವೆಲ್ಲದಕ್ಕೂ ಕೂಡ ಜನರ ಆಶೀರ್ವಾದವೇ ಕಾರಣ ಅಂತ ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಗೊತ್ತೇ ಇಲ್ಲ, ನಾನು ಭಾಳ ಹೆಚ್ಚಂದ್ರೆ ಒಂದು ಸಾರಿ MLA ಆಗಬೇಕು ಅಂತ ಅನ್ಕೊಂಡಿದ್ದೆ. MLA ಆದೆ, ಆಮೇಲೆ ಅವಕಾಶಗಳು ಸಿಕ್ತು, ಮಂತ್ರಿ ಆದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ, ಲೀಡರ್ ಆಫ್ ದಿ ಅಪೋಸಿಷನ್ ಆದೆ, ಮುಖ್ಯಮಂತ್ರಿನೂ ಆದೆ. ಹೀಗೆ ಅವಕಾಶಗಳು ಬಂದಿದ್ದಾವೆ, ಮಾಡಿದ್ದೀನಿ. ನಂಗೆ ಗೊತ್ತೇ ಇಲ್ಲ, ನಾನು ಭಾಳ ಹೆಚ್ಚಂದ್ರೆ ಒಂದು ಸಾರಿ MLA ಆಗಬೇಕು ಅಂತ ಅನ್ಕೊಂಡಿದ್ದೆ. MLA ಆದೆ, ಆಮೇಲೆ ಅವಕಾಶಗಳು ಸಿಕ್ತು,
ಮಂತ್ರಿ ಆದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ, ಲೀಡರ್ ಆಫ್ ದಿ ಅಪೋಸಿಷನ್ ಆದೆ, ಮುಖ್ಯಮಂತ್ರಿನೂ ಆದೆ. ಹೀಗೆ ಅವಕಾಶಗಳು ಬಂದಿದ್ದಾವೆ, ಮಾಡಿದ್ದೀನಿ. ನಾಟಿ ಕೋಳಿ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ನಾನು ಕೂಡ ನಾಟಿ ಕೋಳಿಯ ಪ್ರಿಯ ಅನ್ನೋದಾಗಿ ಹೇಳ್ತಿದ್ದಾರೆ. ಇನ್ನು ನಾಟಿ ಕೋಳಿ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಒಂದಿಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಕೂಡ ನಾಟಿ ಕೋಳಿಯ ಪ್ರಿಯ ಅಂತ ಹೇಳಿದ್ದಾರೆ. ಅವರಿಗೆ ಇಷ್ಟ ಅಂತೆ. ಹೀಗಾಗಿ ಅಭಿಮಾನಿಗಳಿಂದ ಬಿರಿಯಾನಿ ವಿತರಣೆಯನ್ನ ಮಾಡಲಾಗ್ತಿದೆ. ಇವತ್ತು ಹಳ್ಳಿಯಿಂದ ಬಂದವರು ನಾಟಿ ಕೋಳಿಯನ್ನು ಸಾಮಾನ್ಯವಾಗಿಯೇ ಇಷ್ಟಪಡ್ತಾರೆ. ಇಷ್ಟು ವರ್ಷದ ರಾಜಕಾರಣ ನನಗೆ ತೃಪ್ತಿ ನೀಡಿದೆ ಅನ್ನುವ ಆ ಮಾತುಗಳನ್ನ ಮೆಲುಕು ಹಾಕ್ತಿದ್ದಾರೆ. ಜನರ ಸೇವೆ ಮಾಡುವುದೇ ನನಗೂ ಖುಷಿ, ಹಾಗಾಗಿ ನಾ ಈ ಸೇವೆ ಮಾಡ್ತಿದ್ದೀನಿ ಅಂತ. ಮಹತ್ವದ ದಿನದಲ್ಲಿ ಸಿದ್ದರಾಮಯ್ಯನವರು ಬಹಳ ವಿಶ್ವಾಸದಿಂದ ಒಂದು ರೀತಿ ಭಾವುಕರಾಗಿಯೂ ಕೂಡ ಇವತ್ತು ಮಾತನಾಡ್ತಾ ಇದ್ರು. ಅದರಲ್ಲೂ ಉಲ್ಲೇಖ ಮಾಡ್ತಾರೆ, ಇತ್ತೀಚೆಗಷ್ಟೇ ನಾಟಿ ಕೋಳಿ ಬಹಳ ಸದ್ದು ಮಾಡಿತ್ತು. ಸಿಎಂ ಮತ್ತು ಡಿಸಿಎಂ ನಡುವೆ ಒಂದಿಷ್ಟು ಈ ರಾಜಕೀಯ ಹಗ್ಗಜಗ್ಗಾಟ ಆಗೋ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೋಸ್ಕರ ನಾಟಿ ಕೋಳಿ ಮಾಡಲಾಗಿತ್ತು. ಇವತ್ತು ಈ ದಾಖಲೆಯ ದಿನ ಆಗಿರೋ ಕಾರಣಕ್ಕೋಸ್ಕರ ಅವರ ಅಭಿಮಾನಿಗಳು ನಾನಾ ಕಡೆಯಲ್ಲಿ ನಾಟಿ ಕೋಳಿ ಸಾರು ಬಿರಿಯಾನಿಗಳನ್ನ ವಿತರಣೆ ಮಾಡ್ತಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಹೇಳ್ತಾರೆ, ನನಗೂ ಕೂಡ ನಾಟಿ ಕೋಳಿ ಅಂದ್ರೆ ಬಹಳ ಇಷ್ಟ. ಸಾಮಾನ್ಯವಾಗಿ ನಾವೆಲ್ಲ ಹಳ್ಳಿಯಿಂದ ಬಂದವರು, ನಮಗೆ ನಾಟಿ ಕೋಳಿ ಬಹಳ ಇಷ್ಟ ಆಗುತ್ತೆ. ಜೊತೆಯಲ್ಲಿ ಇಷ್ಟು ವರ್ಷದ ರಾಜಕಾರಣ ಏನಿದೆಯಲ್ಲ, ಇದು ನನಗೆ ತೃಪ್ತಿ ನೀಡಿದೆ, ಜನರ ಸೇವೆ ಮಾಡೋದೇ ನನಗೆ ಖುಷಿ ಅಂತ ಈ ಸಂದರ್ಭದಲ್ಲಿ ಮಾತನಾಡಿದ್ರು. ನಾನು ಹಳ್ಳಿಯವನಲ್ವಾ, ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಪ್ರಿಯರು, ನೆಂಟರುಗಳು ಬಂದಾಗ. ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ, ರಾಗಿ ಮುದ್ದೆ, ನಾಟಿ ಕೋಳಿ ಇದನ್ನು ಮಾಡ್ತಿದ್ದೆ ಮೊದಲು. ಈಗಿಲ್ಲ, ಈಗ ಕಡಿಮೆ ಆಗಿದೆ. ಬಟ್ ಈಗ ನೀವು ಒಂಥರ ನಾಟಿ ಕೋಳಿ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀರಿ ಊಟಕ್ಕೆ. ಹಳ್ಳಿಯಿಂದ ಬಂದವರು ಭಾಳ ಜನ ಹಿಂಗೆ ಈ ಥರ ನನ್ನ ರೀತಿಯಲ್ಲೇ ಮಾಡ್ತಾರೆ. ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ